ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಶಿವಾಜಿ ನಗರದ ಶಮ್ಸ್ ಕಲ್ಯಾಣ ಮಂಟಪದಲ್ಲಿ ಫೋಟೋಗ್ರಾಫರ್ಗಳ ಮೇಲೆ ಹಲ್ಲೆ ಪ್ರಕರಣವನ್ನ ಸುರಪುರ ತಾಲೂಕಿನ ಛಾಯಾಗ್ರಾಹಕರ ಸಂಘ ಖಂಡಿಸಿದೆ. ಅಂದು ಮದುವೆ ಮನೆಯಲ್ಲಿ ಒಂದು ಗುಂಪು ಊಟದ ಮನೆಯಲ್ಲಿ ಫೋಟೋ ತೆಗೆಯುವುದು ಬೇಡ ಅಂತಿದ್ರು, ಇನ್ನೊಂದಿಷ್ಟು ಜನ ತೆಗೆಯಬೇಕು ಅಂತ ಆಗ್ರಹಿಸಿದ್ರು. ಹೀಗೆ ಕೊನೆಗೆ ಛಾಯಾಗ್ರಾಹಕರಾಗಿ ಹೋಗಿದ್ದ ರಘು ಮತ್ತು ಜಯಂತ್ ಮೇಲೆ ಹಲ್ಲೆ ಮಾಡಿದ್ರು. ಪ್ರಕರಣ ಭಾರತೀನಗರ ಠಾಣೆಯಲ್ಲಿ ದಾಖಲಾಗಿತ್ತು. ಇದೀಗ ಈ ಘಟನೆಯನ್ನ ಖಂಡಿಸಿ ಸುರಪುರ ತಾಲೂಕಿನ ಛಾಯಾಗ್ರಾಹಕರ ಸಂಘ ನ್ಯಾಯಕ್ಕಾಗಿ ಆಗ್ರಹಿಸಿದೆ. ಸುರಪುರದ ಗಾಂಧಿ ಚೌಕ್ ಮೂಲಕ ತಹಶೀಲ್ದಾರ್ ಕಚೇರಿವರೆಗೆ ಬೈಕ್ ರ್ಯಾಲಿ ನಡೆಸಿದ್ರು. ನಂತರ ತಾಲೂಕಿನ ಛಾಯಾಗ್ರಾಹಕರ ಅಧ್ಯಕ್ಷ ನಾಗರಾಜ್ ಆಲದಾರ್ತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಹೀಗೆ ನ್ಯಾಯಕ್ಕಾಗಿ ಆಗ್ರಹಿಸಿದ್ರು. ಘಟನೆ ಬಗ್ಗೆ ನಾವು ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷರ ಸಮಿತಿ ಪ್ರಕಾರ ಏನಪ್ಪಾ ಅಂದ್ರೆ ನಾವು ಇವತ್ತು ಉಗ್ರ ಹೋರಾಟ ನಾವು ನಮ್ಮ ಸುರಪುರ ತಾಲೂಕದಂತ ಮನೆ ಪತ್ರ ಸಲ್ಲಿಸಿದ್ದೀವಿ. ಇದರ ಬಗ್ಗೆ ಏನದಪ್ಪ ಅಂತಂದರೆ ನಮ್ಮ ಸರ್ಕಾರವು ಏನದ ಒಂದು ಒಳ್ಳೆಯ ಕ್ರಮ ಕೈಗೊಂಡು ನಮಗೇನದಪ್ಪ ಒಂದು ನ್ಯಾಯವನ್ನು ಒದಗಿಸಬೇಕು. ನಮ್ಮಲ್ಲಿ ಮನವಿ ಕಳಿಕೆ ಮಾಡ್ಕೋತ ಏನಪ್ಪ ಅಂದರೆ ಎಲ್ಲ ಸರ್ವರು ಏನಪ್ಪ ಅಂತಂದ್ರೆ ನಮ್ಮ ಈ ಛಾಯಾಗ್ರಾಹಕರ ಮೇಲೆ ಅನೇಕ ಘಟನೆಗಳು ನಡೆದವು, ಅದು ಯಾವ ಬೆಳಕಿಗೆ ಬಂದಿದ್ದಿಲ್ಲ. ಇದು ಮೊನ್ನೆ ಶಿವಾಜಿನಗರದಲ್ಲಿ ಆದಂಥ ಘಟನೆಗಳೇನಪ್ಪ ಅಂದರೆ ಭಾಳ ಭೀಕರ ನಮಗೆ ಆಘಾತ ಮೂಡಿಸದ. ಹೀಗಾದ್ರೆ ವೃತ್ತಿಪರ ಛಾಯಾಗ್ರಾಹಕರು ಭಯದಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಗೃಹ ಸಚಿವರು ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಸುರಪುರ ತಹಶೀಲ್ದಾರ್ ಮೂಲಕ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಮನವಿ ಸಲ್ಲಿಸಿದ್ರು. ಯಾರು ಎಲ್ಲೇ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು. ಅಲ್ಲಿವರೆಗೂ ನಮ್ಮದಾದ ಹೋರಾಟ ಇದ್ದೇ ಇರುತ್ತೆ. ಇಲ್ಲವಾದಲ್ಲಿ ನಾವು ಕರ್ನಾಟಕದಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ. ಯಾಕಂದರೆ ಇತ್ತೀಚೆಗೆ ಕ್ಯಾಮ್ರಾ ಕಳ್ಳತನ ಭಾಳ ಆಗ್ತಿದೆ, ಸ್ಟುಡಿಯೋದ ಕಳ್ಳತನ ಆಗ್ತಿದೆ. ದಾರಿ ಇರಬೇಕಲ್ಲಿ ಅಲ್ಲೇ ಮನುಷ್ಯನ ಕ್ಯಾಮ್ರಾ ಕಸ್ಕೊಂತಿದ್ದಾರೆ. ನಾವು ಅದೆಲ್ಲ ನೈಟ್ ಬರ್ತಾ ಇರ್ತೀವಿ ಆರ್ಡರ್ ಹೋಗಿ, ಅಲ್ಲೇ ಭಾಳ ಆಗ್ತಿದೆ. ನಮ್ಮ ಮೇಲೆ ಯಾರೂ ಕೇಳ್ತಿಲ್ಲ ಫೋಟೋಗ್ರಾಫರ್ಗಳಿಗೆ. ಯಾಕಂದರೆ ನಮ್ಮ ಫೋಟೋಗ್ರಾಫರ್ಗಳಿಗೆ ಏನು ಸಹಾಯ ಆಗ್ತಾಯಿಲ್ಲ. ಸುರಪುರ ತಾಲೂಕಿನ ಛಾಯಾಗ್ರಾಹಕರ ಅಧ್ಯಕ್ಷ ನಾಗರಾಜ್ ಆಲದಾರ್ತಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಅಂಬರೀಶ್ ಬಿರಾದರ್ ಸೇರಿದಂತೆ ಖಜಾಂಚಿ ಶ್ರೀಕಾಂತ್ ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು.